ತುಂಬ ಹೆಚ್ಚು ಒಳ್ಳೊಳ್ಳೆ ರ್ಯಾಂಕ್ಸ್ಗಳನ್ನ ಕೊಟ್ಟಿದ್ದಾರೆ. ಅದು ಈ ತಾಲೂಕಿಗೆ ತುಂಬ ಖುಷಿ ಕೊಡೋ ವಿಚಾರ. ಹಾಗೆ ಜಿಲ್ಲೆಗೆ ಪ್ರಥಮ, ನಮ್ಮ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ 595 595 ಔಟ್ ಆಫ್ 600 ಜಿಲ್ಲೆಗೆ ನಮಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನಮ್ಮ ಇಡೀ ಟೈಮ್ಸ್ ಪರಿವಾರನ ಪರವಾಗಿ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಸೊ ಈ ಒಂದು ಪರಿಶ್ರಮದ ಹಿಂದೆ ಒಂದು ಮಗು 595 ತೆಗೆಯೋದೊಂದೇ ಮುಖ್ಯ ಅಲ್ಲ. ಸೊ ಇಡೀ ಕಾಲೇಜ್ನು ಕೂಡ ಅದೇ ಪರ್ಫಾರ್ಮೆನ್ಸ್ ಇರಬೇಕಿತ್ತು. ಈ ನಿಟ್ಟಿನಲ್ಲಿ 100 ವಿದ್ಯಾರ್ಥಿಗಳು ಎಕ್ಸಾಮ್ ತಗೊಂಡಿದ್ರು, ಅದರಲ್ಲಿ 100 ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಿದ್ದಾರೆ. ಇದೊಂದು ಸಾಧನೆ ಅಂತ ನಮಗೆ ಖುಷಿ ಅನಿಸುತ್ತೆ. ಸೊ ಅಂದರೆ ಒಂದು ವಿದ್ಯಾರ್ಥಿ ಮಾತ್ರ ಟಾಪರ್ ಆಗೋದಲ್ಲ, ಎಲ್ಲ ಮಕ್ಕಳು ಟಾಪರ್ ಆಗಬೇಕು ಅನ್ನೋದೇ ಕಾಲೇಜಿನ ಉದ್ದೇಶ ಕೂಡ ಆಗಿತ್ತು. ಅದು ಕೂಡ ಯಶಸ್ವಿಯಾಗಿದೆ. ಅದಕ್ಕೂ ಕೂಡ ನನ್ನ ಎಲ್ಲ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ಸ್ಗಳಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದುವರೆದಂತೆ ಔಟ್ ಆಫ್ 100 ವಿದ್ಯಾರ್ಥಿಗಳಲ್ಲಿ 66 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. 66 ಸ್ಟೂಡೆಂಟ್ಸ್ ಆಫ್ ಗಾಟ್ ಡಿಸ್ಟಿಂಕ್ಷನ್. ಇನ್ನು ಉಳಿದ 34 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್. ಸೊ ಸೆಕೆಂಡ್ ಕ್ಲಾಸು ಕೂಡ ಯಾರೂ ಇಲ್ಲ. ಸೊ ಇದರಲ್ಲಿ ಏನು ಸರ್ ಪ್ರೈವೇಟ್ ಕಾಲೇಜು ಏನು ಕ್ರೆಡಿಟ್ ಇರುತ್ತೆ? ನಿಮ್ದೊಂದು ಸಾಮಾನ್ಯವಾದ ಪ್ರಶ್ನೆ ಇರುತ್ತೆ, ಸರ್ ನೀವೇ ಬೇಕಾ ಚೆನ್ನಾಗಿರೋ ಮಕ್ಕಳನ್ನ ತಗೊಂಡು ಟಾಪರ್ಸ್ ಮಾಡ್ಸೋಕ್ಕೆ ನೀವೇ ಬೇಕು ಅನ್ನೋದು ಸಾಮಾನ್ಯವಾದ ಪ್ರಶ್ನೆ. ಈ ಫೇಸ್ಬುಕ್ ಇನ್ಸ್ಟಾಲ್ ಎಲ್ಲೇ ನೋಡಿದ್ರು ಒಂದು ಕಾಮೆಂಟ್ ಸೆಕ್ಷನ್ ಇರುತ್ತೆ, ಸರ್ ನೀವು ಪ್ರೈವೇಟ್ ಕಾಲೇಜ್ನವರು ಒಳ್ಳೆ ಪರ್ಸೆಂಟೇಜ್ ಮಕ್ಕಳನ್ನೇ ತಗೊಂಡೆ ಅಂತ. ವಿ ಫೀಲ್ ಪ್ರೌಡ್. ಈಗಿನ ಜಸ್ಟ್ ಪೇರೆಂಟ್ ಆಗಲ್ಲ, ಮಕ್ಕಳ ಡೆಡಿಕೇಶನ್ ಹಾಗೆ ಅವರ ಪೋಷಕರು ಕೂಡ ಅಷ್ಟೇ ನಮಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ಮತ್ತೊಮ್ಮೆ ಈ ಮೂಲಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವರ್ಗನ ನಾನು ಮತ್ತೊಮ್ಮೆ ಗುರುತಿಸ್ಕೋಬೇಕು. ಇವರು ಓದಿದಂಥ ಶಾಲೆಗಳಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಅಲ್ಲಿ ಕಲಿತಿರುವಂಥ ಬೇಸಿಕ್ಸು ನಮಗೆ ಸಹಾಯ ಮಾಡಿದೆ. ಆ ಶಾಲೆಗಳಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತಾಲೂಕಿನಲ್ಲಿ ಇಟ್ಕೊಂಡು ಜಿಲ್ಲಾ ಮಟ್ಟಕ್ಕೆ ಅಥವಾ ರಾಜ್ಯ ಮಟ್ಟಕ್ಕೆ ಮಾಡೋದು ಸಾಹಸದ ಕೆಲಸ. ಸೊ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ಬರ್ತಿರುವಂಥ ಮಕ್ಕಳು ಬೇರೆ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಸಿಕ್ಕುವಂಥ ರಿಸೋರ್ಸಸ್ ಬೇರೆ, ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಇಟ್ಕೊಂಡು ಇಡೀ ಜಿಲ್ಲೆಗೆ ಟಾಪ್ ಮಾಡೋದು ನಿಜವಾಗ್ಲೂ ಸಾಧನೆ. ನಮಗಂತೂ ಹೆಮ್ಮೆ ಅನಿಸುತ್ತೆ. ನಮ್ಮ ಶ್ರಮ, ನಮ್ಮ ಪರಿಶ್ರಮಕ್ಕೆ ನಿಜವಾಗ್ಲೂ ಪ್ರತಿಫಲ ಸಿಕ್ಕಿದೆ ಅಂತ ನಾವು ಅದನ್ನು ಅಂದ್ಕೊಂಡಿದ್ದೀವಿ. ಬಟ್ ಹಾಗಂತೇಳಿ ಇದೇ ಅಲ್ಟಿಮೇಟ್ ಅಂತ ಅಲ್ಲ, ತುಂಬ ತೃಪ್ತರಾಗಿದ್ದೀವಿ ಅನ್ನೋ ಥರನೂ ಅಲ್ಲ. ನಮ್ಗೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಹೆಚ್ಚು ಅಂಕಗಳು ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಪಡ್ತೀವಿ. ರಾಜ್ಯಕ್ಕೆ ಈಗ 3, 4, 5ನೇ ಸ್ಥಾನದಲ್ಲಿದ್ದೀವಿ. ಸೊ ಮುಂಬರುವ ದಿನಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕು ಅನ್ನೋದು ನಮ್ಮ ಒಂದು ಕನಸು. ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ ಅದಾಗತ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಕಾಲೇಜ್ ಲೆಕ್ಚರರ್ಸ್ಗೆ ಮತ್ತು ಎಲ್ಲ ಪ್ರದೀಪ್ ಸರ್ಗೆ, ಗಂಗಾಧರ್ ಸರ್ಗೆ, ಅನೂಪ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಸಪೋರ್ಟಿಂದಲೇ ಇಷ್ಟೊಂದು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಮತ್ತು ನಂಬರ್ ಆಫ್ ಟೆಸ್ಟ್ ಸೀರೀಸ್ ಕೊಟ್ಟಿದ್ದರಿಂದ ಮತ್ತು ಫೈನಲ್ ಎಕ್ಸಾಮ್ ದಿನ ಮುಂಚೆ 5 ಪ್ರಿಪ್ರೇಟರೀಸ್ ಮಾಡಿದ್ರಿಂದ ನಂಬರ್ ಆಫ್ ಟೆಸ್ಟ್ ಸೀರೀಸ್